ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ನಾವು ಇವತ್ತು ಒಂದು ಸ್ಪೆಷಲ್ ವೆಕೇಷನ್ಗೆ ಹೋಗ್ತಾ ಇದ್ದೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಮ್ಮ ಜೊತೆ ನೀವು ಕೂಡ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ನಂಬ್ತೀನಿ. ಮಾರ್ನಿಂಗ್ 6 ಒಳ್ಳೆ ಬರ್ಡ್ಸ್ ವ್ಯೂ ನೋಡಿಕೊಂಡು ನಾವು ಹೋಗ್ತಿರೋದೆಲ್ಲಿ ಗೊತ್ತಾ? ಈ ಸರಿ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಕೂಡ ಎಲ್ಲ ಬಂದಿದ್ದಾರೆ. ಯಾರು ಅಂತ ನೀವೇ ನೋಡಿ. ಹೋಗ್ತಾ ಇದೀವಿ. ಕೆಮ್ಮಣ್ಣುಗುಂಡಿ. ಹೇಳಪ್ಪ, ಏನ್ ಹೇಳದಪ್ಪ? ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಅಂದ್ರೆ ಮೌರಿನ್ ಬರ್ಡೇ ಇದೆಯಲ್ಲ. ಯಾವಾಗ ಯಾವಾಗ ಅಂದ್ರೆ ಮೌರಿ ಅವ್ರ ಅಮ್ಮ ನಿಂತಾನೆ, ನಿನಗೆ ಗೊತ್ತಿಲ್ಲ ಯಾವಾಗ ಅಂತ. ಅವ್ರ ಅಪ್ಪ ಆಗಿ ನಾನು ಹೇಳ್ತಾ ಇದೀನಿ, ನಾಳೆ ಅವನ ಬರ್ಡೇ May 23. ನನ್ನ ಫ್ರೆಂಡ್ಸು ಅವ್ರು ಇವರೆಲ್ಲ ರೆಫರ್ ಮಾಡಿ ಒಂದೊಳ್ಳೆ ರೆಸಾರ್ಟ್ ಅಂತ ಅನ್ಕೊಂಡು ಬುಕ್ ಮಾಡಿದೀನಿ. ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಕೆಮ್ಮಣ್ಣುಗುಂಡಿ ಹತ್ರ ಬರುತ್ತೆ. ನೋಡ, ಒಂದು ನಮಗೂ ಒಂದು ಆಲ್ಮೋಸ್ಟ್ ಒಂದು ಮಂತ್ ಆಯ್ತು ಆಚೆ ಹೋಗಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ ಅಂತ ಹೊರಟಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ಗಳು ಬಂದಿದ್ದಾರೆ. ರೆಡಿ ಆಗಿ ಬರೋ ಅಷ್ಟೊತ್ತಿಗೆ ಗುರುಗುಂಟೆಪಾಳ್ಯ ಸಿಗ್ನಲ್ ಬ್ಯಾಕ್ ಸೈಡ್ ತೋರ್ಸಕ್ಕೆ ಅಂತ. ಮತ್ತೇನಿಲ್ಲ, ನೀನೇ ಹೇಳ್ಬೇಕು. ತಲೆ ಅದೇ ತಲೆ ಹಣೆ ಕೂದಲೆಲ್ಲ ಎಗರಿಸ್ಬಿಡೆ. ಅದು ಹೊಟ್ಟೆ ಎಲ್ಲ ತೋರ್ಸ್ಕೊಂಡು ಏನ್ ಮಾಡ್ತೀಯ? ಕ್ಯಾಮ್ರಾ ಹೆಚ್ಚು ಸ್ವಲ್ಪ. ಹ್ಯಾವ್ ಸಮ್ ಪೇಷನ್ಸ್. ನಾನು ಕರೆಕ್ಟ್ ಆಗಿ ಹೇಳು. ಕರೆಕ್ಟ್ ಆಗಿ ಹೇಳ್ಬೇಕಾ? ತಲೆ ಮತ್ತೆ ಹೊಟ್ಟೆ ಭಾಗಕ್ಕೆ ಸಂಬಂಧಿಸಿದ ಭಾಗಕ್ಕೆ ಹೊಟ್ಟೆ ತೋರಿಸುವುದಕ್ಕಿಂತ ತಲೆ ತೋರಿಸುವುದು ಮೇಲು ಎಂದು ನಮ್ಮ ನನಗೆ ಹೊಟ್ಟೆ ಇಲ್ಲ, ಅದ್ ಬೇರೆ ಪ್ರಶ್ನೆ. ಹೊಟ್ಟೆ ಇಲ್ವಾ? ಲಾಸ್ಟ್ ಟೈಮ್ ನಮ್ ಬ್ಲಾಗ್ ಅಲ್ಲಿ ಯಾರೋ ಒಬ್ರು ಅಣ್ಣ ಬಂದಿದ್ರಲ್ಲ, ಅದೇ ಅಣ್ಣನ ವಿಡಿಯೋ ಮಾಡ್ಬಿಟ್ಟು ಹೇಳ್ತೀನಿ. ಮಲ್ಗೆ ಹೂವ ಬಂದು ಓದ್ತು. ಗುಲಾಬಿ ಗುಲಾಬಿಯೇ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಹೇಳ್ರಪ್ಪ, ಹೇಳ್ರು. ಈಗ್ಲಾದ್ರೂ ಅಟ್ಲೀಸ್ಟ್ ಲ್ಯಾಂಡ್ಸ್ಕೇಪ್ ಅಲ್ಲಿ ತೆಗಿತಾ ಇದೆಯಲ್ಲ, ಅದೇ ಕಣೆ ಖುಷಿ. ಗಾಡಿ ಓಡಿಸೋ ಮಧ್ಯೆನು ನೀನ್ ಲ್ಯಾಂಡ್ಸ್ಕೇಪ್ ತೆಗಿತಾ ಇದೆಯಾ, ಪೋರ್ಟ್ರೇಟ್ ತೆಗಿತಾ ಇದೆಯಾ ಅಂತ ನೋಡೋ ಹಣೆ ಬರ ಇದೆಯಲ್ಲ, ಸೂಪರ್ ಬಿಡತ್ತೆ. ನಾನು ಕಾರ್ ಓಡಿಸ್ತೀನಿ, ನೀನ್ ವ್ಲಾಗ್ ಮಾಡು, ಅವಾಗ ಗೊತ್ತಾಗುತ್ತೆ ನಿನಗೆ ನನ್ ಕಷ್ಟ. ಏನಂದೆ ಇನ್ನೊಂದ್ಸರಿ ಹೇಳು. ನಾನ್ ಕಾರ್ ಮೊದಲಲ್ಲಿ ಏನ್ ಹೇಳ್ದಲ್ಲ, ನಾನ್ ಕಾರ್ ಓಡಿಸ್ತೀನಿ, ನೀನು ವಿಡಿಯೋ ಮಾಡು, ಅವಾಗ ಗೊತ್ತಾಗುತ್ತೆ ನಿನಗೆ ಕಷ್ಟ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು?
ಅಟ್ಲೀಸ್ಟ್ ಗೇರ್ಲೆಸ್ ಕಾರ್ ಓಡಿಸೋದಾದ್ರು ಕಲ್ತ್ಕೊ, ಆಟೋಮೆಟಿಕ್. ಆಮೇಲೆ ಇದು ಕೊಡ್ತೀನಿ ಓಡಿಸಿ. ಚಾಲೆಂಜ್ ಹೇಳ್ತಾ ಇದೀನಿ. ಇನ್ನು 27 ಬರೋ ಅಷ್ಟರಲ್ಲಿ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? 2027 ಬರೋ ಅಷ್ಟರಲ್ಲಿ ಕರೆಕ್ಟ್ ಆಗಿ 6 months ಅಲ್ಲಿ ನಾನು ಇನ್ನ ಕರ್ಕೊಂಡ್ ಹೋಗ್ತೀನಿ ಟ್ರಿಪ್ಗೆ. ನೀನ್ ಇಲ್ಲಿ ಕುತ್ಕೋ, ನಾನು ಅಲ್ಲಿ ಕುತ್ಕೋತೀನಿ. ನಾನ್ ಬ್ಲಾಗ್ ಮಾಡಲ್ಲ ಅವಾಗ. Yes. ಗಣೇಶ ಹೋಗ್ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಗಿಚ್ಚಿಗೆರೆ ಕಲ್ಸ್ಕೊಂಡ್ಬಿಡಿ ಆತಗೆ. ನಾನು ಆಲ್ರೆಡಿ ಕಲ್ತು DL LL ಎಲ್ಲ ಇದೆ. ಇದೆ ಎಕ್ಸ್ಪೈರ್ ಆಗಿಬಿಡುತ್ತೆ. ಏನಿಲ್ಲ, 29 ವರೆಗೂ ಇದೆ. ನಮ್ಮ ಅಪ್ಪ 2009 ಅಲ್ಲೇ ನಮಗೆ ಕಾರು ಎಲ್ಲ ಕಲ್ಸಿತ್ತು, ಗೊತ್ತಾ? ಟಚ್ ಅಪ್ ಇಲ್ಲ. ನಾನು ತೋರಿಸ್ತೀನಿ ಏನು ಅಂತ. ಚಾಲೆಂಜ್. ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಆಗಿದ್ದೇ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದ್ವಿ. ನಾವು ಬಂದದ್ದು ನಂದನಾ ಡೆಲಿಕೇಸಿ ಹೋಟೆಲ್ಗೆ. ಹಾಗೆ ಅಲ್ಲಿಂದ ನಿಂತ್ಕೊಂಡು ವ್ಯೂಸ್ ನೋಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾಯಿದ್ವಿ. ಫುಲ್ ಫಾಗಿ ವ್ಯೂ, ತುಂಬಾ ಚೆನ್ನಾಗಿತ್ತು. ಬೇಡವಾ ಯಾಕೆ ಹಿಂಗಾಡ್ತವನೆ ಬಾಯ್ ಮೌರ್ಯ. ಮತ್ತು ಗೆಸ್ಟ್ಗಳು ಯಾರು ಅಂತಾರೆ ನಾನು ಹೇಳಿಲ್ಲ. ಯಾರಂದರೆ ನನ್ನ ಸಿಸ್ಟರ್ ಇನ್ ಲಾ, ಅಂದರೆ ಸುನಿಲ್ ಸಿಸ್ಟರ್ ಮತ್ತು ಅವ್ರ ಡಾಟರ್ ಮತ್ತು ನನ್ನ ಅಕ್ಕನ ಮಗಳು. ನಾವಿಷ್ಟು ಜನ ಹೋಗಿದ್ದು ಟ್ರಿಪ್ಪಿಗೆ. ಆಲ್ಮೋಸ್ಟ್ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಪ್ರಿಫರ್ ಮಾಡೋದು ಇಡ್ಲಿ ಸಾಂಬಾರ್. ವಡೆ ನನಗಂತೂ ಅಲ್ಲ, ನಿಹಾರಿಕಾಗೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಜರ್ನಿ ಮಾಡ್ತಾ ತುಮಕೂರಿಂದ ಗುಬ್ಬಿ ರೂಟು, ಅಲ್ಲಿಂದ KB ಕ್ರಾಸ್, ಟಿಪ್ಟೂರ್, ಕಡೂರ್, ಬೀರೂರ್ ರೂಟ್ ಬಂದ್ವಿ. ಅಷ್ಟರಲ್ಲೇ ಗೇಟ್ ವೇ ಆಫ್ ಮಲೆನಾಡು ಬೆಲ್ಟ್ ಸ್ಟಾರ್ಟ್ ಆಯಿತು. ವೆದರ್ ಕೂಡ ತುಂಬ ಕೂಲಾಗಿತ್ತು. ಇನ್ನು ರೋಡ್ ಕಂಡೀಷನ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸಲೆಂಟ್ ಆಗಿತ್ತು. ಹೈವೇಸಲ್ಲಿ 1 or 2 minutes ವರ್ಕ್ ಇನ್ ಪ್ರೋಗ್ರೆಸ್ ಬಿಟ್ಟರೆ ರೋಡ್ ಸೂಪರಾಗಿತ್ತು. ಬೀರೂರು ಎಕ್ಸಿಟ್ ಆಗಿದ ತಕ್ಷಣ ವಯಾ ಕೆಮ್ಮಣ್ಗುಂಡಿ ಕಡೆ ಹೊರಟ್ವಿ. ಹೋಗ್ತಾ ಇದ್ದಿದ್ದು ರೋಡ್ಸ್ ಅಂತೂ ಸ್ವರ್ಗ ಥರ ಇತ್ತು. ಪ್ರಕೃತಿ ಮಧ್ಯೆ ದಾರೀಲಿ ಹೋಗೋದು ಎಷ್ಟು ಚೆಂದ ಅಲ್ಲ. ನಾವು ಬುಕ್ ಮಾಡಿರೋ ರೆಸಾರ್ಟ್ ನೇಮ್ ಬಂದು ರಂಗತಾಣ ಅಂತ. ಇದು ಇರೋದು ಎಕ್ಸಾಕ್ಟ್ ತರೀಕೆರೆ ತಾಲೂಕು, ತನಿಗೆಬೈಲು ಗ್ರಾಮ, ಕೆಮ್ಮಣ್ಗುಂಡಿ ಹತ್ರ ಇಂದ ಒಂದು 15 kilometer ಡಿಸ್ಟೆನ್ಸಲ್ಲಿದೆ. ಆ್ಯಕ್ಚುಲಿ ನಾವು ಕೆಮ್ಮಣ್ಗುಂಡಿಗೆ ಬರ್ತಿರೋದು ಇದು ಫಸ್ಟ್ ಟೈಮು. ವೆದರ್ ನಿಜವಾಗ್ಲೂ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ನೀವು ಒಂದ್ಸರಿ ನೋಡ್ಕೊಂಡು ಬನ್ನಿ. ಹೇಗಿತ್ತಲ್ಲ ವೆದರು, ಸಖತ್ತಾಗಿದೆ. ಇಲ್ಲಂತೂ ವ್ಯೂ ಪಾಯಿಂಟ್ಸ್ಗೆ ಕಡಿಮೆನೇ ಇಲ್ಲ. ಹಾಗೆ ಜರ್ನಿ ಎಂಜಾಯ್ ಮಾಡ್ತಾ ನಾವು ನಮ್ಮ ಡೆಸ್ಟಿನೇಷನ್ ಹತ್ರ ರೀಚ್ ಆಗಿದ್ದೇ ಗೊತ್ತಾಗಿಲ್ಲ. ಮಧ್ಯ ದಾರಿಯಲ್ಲಿ ಅಲ್ಲಿ 2-3 ದೇವಸ್ಥಾನಗಳಿತ್ತು. ಹಾಗೆ ಕೈ ಮುಗಿದು ಮುಂದೆ ಬಂದರೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೇ ಬಿಟ್ವಿ. ಥ್ಯಾಂಕ್ ಯು ಮ್ಯಾಮ್, ನಮಗೆ ರೀಚ್ ಮಾಡಿಸಿದ್ದಕ್ಕೆ. ರೆಸಾರ್ಟ್ ಬೋರ್ಡ್ ನೋಡಿ ಡೈವರ್ಷನ್ ತೊಗೊಂಡಿದ್ದ ತಕ್ಷಣ ಆಫ್ ರೋಡ್ ಫೀಲ್ ಕೊಡ್ತು. ಬಟ್ ತುಂಬ ಏನು ಬ್ಯಾಡ್ ಕಂಡೀಷನ್ ಏನಿಲ್ಲ, ಯಾವ ಕಾರ್ ಕೂಡ ಬರ್ಬೋದು. ಎಕ್ಸಾಕ್ಟ್ ಬ್ಯಾಂಗ್ಳೂರಿಂದ ಲೊಕೇಶನ್ಗೆ ಅರೌಂಡ್ 250 kilometer ಇದೆ. ಫೈನಲಿ ವಿ ರೀಚ್ಡ್.
ರೆಸಾರ್ಟ್ ರೀಚ್ ಆಗಿದ ತಕ್ಷಣ ವೆಲ್ಕಮಿಂಗ್ ಗೆಸ್ಚರ್ ಚೆನ್ನಾಗಿತ್ತು. ಸ್ಟಾಫ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದರು. ನಾವು ಬುಕ್ ಮಾಡಿದ್ದು 6 ಮೆಂಬರ್ಸ್ ಇರೋ ಥರ ಸಿಂಗಲ್ ಕಾಟೇಜ್ ಆಗಿತ್ತು. ಫೋಟೋಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಮತ್ತು ಹೈಜೀನ್ ಕೂಡ ತುಂಬಾ ಚೆನ್ನಾಗಿತ್ತು. ರೂಮ್ ಏನು ತುಂಬ ಲಕ್ಸುರಿಯಸ್ ಅಂತ ಏನೂ ಇಲ್ಲ, ನೀಟ್ ಆ್ಯಂಡ್ ಹೈಜೀನಿಕ್ ಆಗಿದೆ. ನಮಗೆ ಕಂಫರ್ಟ್ ಮತ್ತು ಹೈಜೀನಿಕ್ ಆಗಿದ್ರೆ ಸಾಕು, ಇನ್ನೇನು ಬೇಕಲ್ವಾ ಅದಕ್ಕಿಂತ. ಎಲ್ಲರೂ ಫ್ರೆಶ್ ಅಪ್ ಆಗಿ ಲಂಚ್ಗೆ ಅಂತ ಡೈನಿಂಗ್ ಹಾಲ್ಗೆ ಬಂದ್ವಿ. ಸಿಂಪಲ್ ಆಗಿತ್ತು ಲಂಚು, ಚೆನ್ನಾಗಿತ್ತು. ಅದೆಲ್ಲ ಮುಗಿಸಿ ಅಲ್ಲೇ ಒಂದು ಸ್ಮಾಲ್ ಫೋಟೋಶೂಟ್ ಥರ ಮಾಡಿಕೊಂಡು ಅಲ್ಲಿ ವ್ಯೂ ಎಂಜಾಯ್ ಮಾಡ್ತಾ ಇದ್ವಿ. ಫೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿತ್ತು. ಇವಾಗ ಟೈಮ್ ಬಂದು ಅರೌಂಡ್ 1:30 ಇರುತ್ತೆ. ಬಟ್ ಈ ವ್ಯೂ ನೋಡ್ತಾ ಇದ್ದರೆ ಅರ್ಲಿ ಮಾರ್ನಿಂಗು ಇಲ್ಲ ಈವ್ನಿಂಗ್ ವ್ಯೂ ಥರ ಇದೆ, ಅಷ್ಟು ಚೆನ್ನಾಗಿತ್ತು ವೆದರು. ಈ ರೆಸಾರ್ಟ್ ಸ್ಪೆಷಾಲಿಟಿ ಏನಂದರೆ ಇವ್ರದ್ದೇ ಪ್ರೈವೇಟ್ ವಾಟರ್ ಫಾಲ್ಸ್ ಮತ್ತು ಇವರೇ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರಂತೆ. ಸೊ ಅದನ್ನು ನೋಡೇ ಬಿಡೋಣ, ಬಂದಿರೋದೇ ಎಂಜಾಯ್ ಮಾಡೋದಕ್ಕಲ್ವಾ ಅಂತ ಮಕ್ಕಳನ್ನ ಕರ್ಕೊಂಡು ಟ್ರೆಕ್ಕಿಂಗಿಗೆ ರೆಡಿಯಾಗಿ ಹೊರಟ್ವಿ. ಎಲ್ಲರೂ ಒಳ್ಳೆ ಜೋಶಲ್ಲಿ ಹೋಗ್ತಾ ಇದ್ದೀವಿ. ವಾಪಸ್ ಬರ್ತಾ ಇದೆ, ಜೋಶ್ ಇರುತ್ತಾ ಅಂತ ನೋಡೋಣ. ಓ ಮೈ ಗಾಡ್, ತುಂಬಾ ಭಯಂಕರವಾಗಿದೆ ನಿಜವಾಗ್ಲೂ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರೋದು ನಮ್ಮ ತಪ್ಪು, ನಮಗೆ ಯಾರೂ ಗೈಡ್ ಮಾಡಿಲ್ಲ ಮಕ್ಕಳಿಗೆ ಇಲ್ಲಿ ಸೇಫ್ಟಿ ಇಲ್ಲ ಅಂತ. ಬಟ್ ಮಕ್ಕಳಿಗೆ ಕರ್ಕೊಂಬಂದಿದ್ದೀವಿ, ಹುಷಾರಾಗಿ ಕರ್ಕೊಂಡು ಹೋಗಬೇಕು, ಸೇಫ್ಟಿನೇ ಇಲ್ಲ. ಎನಿವೇಸ್ ಕಂಪ್ಲೀಟ್ ಮಾಡೋಣ.
ಇಷ್ಟು ಒಳ್ಳೆ ವ್ಯೂ ನೋಡೋದಕ್ಕೆ ಎಷ್ಟು ಕಷ್ಟಪಟ್ಟು ಬಂದ್ವಿ ಅಂತ ಒಂದ್ಸರಿ ನೀವೇ ನೋಡ್ಕೊಂಬನ್ನಿ. A few moments later. ಏನಾಗಲ್ಲ. ಟ್ರೆಕ್ಕಿಂಗಲ್ಲಿ ಲೀಚಸ್ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ಈ ರೇಂಜ್ಗೆ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮಕ್ಕಳೆಲ್ಲ ಅಳೋದು ನೋಡಿ ನಿಜವಾಗ್ಲೂ ನಮಗೂ ಸ್ವಲ್ಪ ಪ್ಯಾನಿಕ್ ಆಯಿತು. ಸೊ ಹಾಗಾಗಿ ಬೇಗನೆ ರಿಟರ್ನ್ ಆಗಿಬಿಟ್ವಿ. ಅಲ್ಲಿ ವ್ಯೂ ಕೂಡ ಸರಿಯಾಗಿ ಎಂಜಾಯ್ ಮಾಡೋಕ್ಕಾಗಿಲ್ಲ. ನಾವು ಹೋಗಿದ್ದು ರೈನಿ ಸೀಸನ್ ಆಗಿರೋದ್ರಿಂದ ತುಂಬಾ ಲೀಚಸ್ ಇತ್ತು. ಸಮ್ಮರ್ ಆಗಿದ್ರೆ ಈ ಥರ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಅನಿಸುತ್ತೆ. ಸೇಫಾಗಿ ವಾಪಸ್ ಬಂದು ಫ್ರೆಶ್ ಅಪ್ ಆಗಿ, ಅಲ್ಲಿ ಸ್ವಲ್ಪ ಅಷ್ಟು ಬೇಗ ವೆದರ್ ಕೂಡ ಚೇಂಜ್ ಆಗಿತ್ತು. ಫುಲ್ ಗಾಳಿ ಮಳೆ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಲಂಚ್ ಕೂಡ ಫಿನಿಶ್ ಆಗಿತ್ತು. ಆ್ಯಂಡ್ ಹಾಗೆ ಅಲ್ಲಿ ಪೂಲ್ ಏರಿಯಾ ಕೂಡ ಇತ್ತು. ಅಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಕತ್ಲೇನೇ ಆಗೋಗಿತ್ತು. ಅಷ್ಟು ಬೇಗ ಇವರು ಬೋನ್ ಫೈರ್ ರೆಡಿ ಮಾಡ್ತಾಯಿದ್ರು. ಈ ಥರ ವೆದರಲ್ಲಿ ಈ ಥರ ಸೆಟಪ್ ಎಲ್ಲ ರೆಡಿ ಆದಮೇಲೆ ಡ್ಯಾನ್ಸ್ ಮಾಡದೇ ಇರೋಕ್ಕಾಗತ್ತಾ? ಡ್ಯಾನ್ಸ್ ಬರದೇ ಇರೋರು ಮಾಡ್ತಾರೆ, ಅಂಥದ್ರಲ್ಲಿ ನಾವು ಬಿಡ್ತೀವ? ನಾವು ಮೊದಲೇ ಗೊತ್ತಲ್ಲ ಡ್ಯಾನ್ಸರ್ಸ್. ಮನದಾಳದ ಉಲ್ಲಾಸಲಿ ಹೀಗೆ ಡ್ಯಾನ್ಸ್ ಮಾಡ್ತಾ ಊಟ ಮಾಡಿ ಮಲ್ಕೊಂಡ್ವಿ. ನಮ್ಮ ಫಸ್ಟ್ ಡೇ ರೆಸಾರ್ಟಲ್ಲಿ ಹೇಗಿತ್ತು? ಗುಡ್ ಮಾರ್ನಿಂಗ್. ರೆಸಾರ್ಟಲ್ಲಿ ಇವತ್ತು ನಾವು ಸೆಕೆಂಡ್ ಡೇ. ಇವತ್ತು ನನ್ನ ಮಗನ ಬರ್ಡೇ. ಇನ್ನೂ ಮಲಗಿದ್ದಾನೆ, ಎಲ್ಲರೂ ಮಲಗಿದ್ದಾರೆ. ನಿಹಾರಿಕಾ ಮಾತ್ರ ಎದ್ದಿದ್ದಾಳೆ. ಹಾಯ್. ಮಾರ್ನಿಂಗ್ ವ್ಯೂ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲನೂ ಒಂದೇ ಥರನೇ ಇರುತ್ತೆ. ವೆದರ್ ಯಾವಾಗಲೂ ತಂಪಾಗೇ ಇರುತ್ತೆ. ಇದೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬರ್ಡೇ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿರ್ತಕ್ಕಂಥ ಒಂದು ರೀಲ್ಸ್ನ ನೋಡಿಕೊಂಡು ನನ್ನ ಮಗನಿಗೂ ಅದೇ ಥರ ಮಾಡಿಸ್ದೆ. ಅದಾದಮೇಲೆ ಕೇಕ್ ಕಟ್ ಮಾಡಿದ್ವಿ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ, ಹೀಗೆ ಇರಲಿ ಹರ್ಷ ಹರ್ಷ, ಬಾಳಿನ ದೀಪ ನಿನ್ನ ನಗು ದೇವರ ರೂಪ, ಬಾಳಿನ ದೀಪ ನಿನ್ನ ನಗು ದೇವರ ರೂಪ, ನಿನೆ ಮದೆ ಉಡುಗೊರೆಯೋ. ಬೆಳಕು ಬರುವುದು ದೇವರು ಎಲ್ಲರೂ ಮಿಡಲೆಂದೇ, ನಗುತ್ತಾ ನಗುತ್ತಿರೋ ವರ್ಷ ಎಂದು ಹೀಗೆ ಇರಲಿ ಹರ್ಷ. ಕೇಕ್ ಕಟ್ಟಿಂಗೆಲ್ಲ ಮುಗಿಸಿ ನಮ್ಮದೆಲ್ಲ ಒಂದು ಫೋಟೋಶೂಟು ಕೂಡ ಮುಗೀತು. ನನ್ನ ಮಗನ್ನ ಕನ್ವಿನ್ಸ್ ಮಾಡಿ ಅವನಿಗೆ ಫೋಟೋಶೂಟ್ ಮಾಡಿಸೋ ಅಷ್ಟರಲ್ಲಿ ನನಗೆ ನಿಜವಾಗ್ಲೂ ಸುಸ್ತಾಗೋಯಿತು.
ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು. ರೆಸಾರ್ಟ್ ಚೆಕ್ಔಟ್ ಕೂಡ ಮಾಡಬೇಕಿತ್ತು. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬ್ಯಾಂಗ್ಳೂರ್ ಕಡೆ ಹೊರದ್ವಿ. Let's get back to Bangalore. ಇದು ನಮ್ಮ ಬ್ಯಾಂಗ್ಳೂರ್ ಟು ಕೆಮ್ಮಣ್ಗುಂಡಿ ರೋಡ್ ಟ್ರಿಪ್ ಡೀಟೇಲ್ಸ್ ಆಗಿತ್ತು. ರೆಸಾರ್ಟ್ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ. ನಮ್ಮ ಫಸ್ಟ್ ವಿಡಿಯೋ ಪೋಸ್ಟ್ ಮಾಡಿದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಎಲ್ಲರೂ ಮೆಸೇಜ್ ಮಾಡಿದರು ಚೆನ್ನಾಗಿದೆ ಅಂತ. ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲಿರಲಿ. ನಿಮ್ಮೆಲ್ಲರೂ ಪ್ರಿಷಿಯಸ್ ಟೈಮ್ನ ಇನ್ವೆಸ್ಟ್ ಮಾಡಿ ನಮ್ಮ ವೀಡಿಯೋಸ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಆದಷ್ಟು ವೀಡಿಯೋ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತೀವಿ. ಅಷ್ಟೇ. ಫೈನಲಿ ಮನೆಗೆ ಹೋಗ್ತಾ ಇದೀವಿ. ಹೌದು, ಫೈನಲಿ ಮನೆಗೆ ಹೋಗ್ತಾ ಇದೀವಿ. ಇವಾಗ ಇನ್ನೇನ್ ಬಂದೇ ಬಿಡ್ತು. ಶಾರ್ಟ್ ಟ್ರಿಪ್ ಆಗೋಗಿತ್ತು ಗೈಸ್. ಎಷ್ಟು ಬೇಗ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ ಗೈಸ್. ಎಲ್ಲ ಇಷ್ಟ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಬಾಯ್ ಬಾಯ್. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಓಕೆ.